ಮುಂದಾದ ಕೇಸರಿ ಕಲಿಗಳಿಗೆ ಖರ್ಗೆ ಟಕ್ಕರ್ ಅನ್ನ ಕೊಟ್ಟಿದ್ದು ಮುನಿರತ್ನ. ರವಿ ವಿಚಾರ ಪ್ರಸ್ತಾಪಿಸಿ ಐಟಿ ಮಿನಿಸ್ಟರ್ ಕಿಡಿಕಾರಿದ್ದಾರೆ. ಪ್ರತಿಭಟನೆಗೆ ಮುಂದಾದ ಕೇಸರಿ ಕಲಿಗಳಿಗೆ ಟಕ್ಕರ್ ಕೊಟ್ಟಿದ್ದಾರೆ ಪ್ರಿಯಾಂಕ್ ಖರ್ಗೆ. ನನ್ನ ಬಗ್ಗೆ ಮಾತನಾಡೋಕ್ ಮುಂಚೆ ಏನು ಮಾತನಾಡ್ತಾ ಇದ್ದೀನಿ ಅನ್ನೋ ಗಮನ ಇರಬೇಕು. ನಾಲಿಗೆ ಹರಿ ಬಿಡಬಾರ್ದು. ನನ್ನ ಬಗ್ಗೆ ಮಾತನಾಡುವಾಗ ನಾಲಿಗೆ ಲಗಾಮು ಇರಬೇಕು ಅಂತ ಹೇಳಿ ಕೌಂಟರ್ ಕೊಟ್ಟಿದ್ದಾರೆ ಪ್ರಿಯಾಂಕ್ ಖರ್ಗೆ. ಮುನಿರತ್ನ ಜಾತಿ ನಿಂದನೆ ಮಾಡಿದ್ದಾರೆ. ಇದೇನಾ ಸಂಸ್ಕೃತಿ ಅಂತ ಹೇಳಿ ಟಕ್ಕರ್ ಅನ್ನ ಕೊಟ್ಟಿದ್ದಾರೆ. ಬಿವೈ ವಿಜೇಂದ್ರ ಸೇರಿ ಬಿಜೆಪಿ ನಾಯಕರಿಗೆ ಟಾಂಗ್ ಕೊಟ್ಟಿದ್ದಾರೆ ಪ್ರಿಯಾಂಕ್ ಖರ್ಗೆ. ಪ್ರತಿಭಟನೆಗೆ ಮುಂದಾದ ಕೇಸರಿ ಕಲಿಗಳಿಗೆ ಖರ್ಗೆ ಟಕ್ಕರ್ ಅನ್ನ ಕೊಡೋದಕ್ಕೆ ಮುಂದಾಗಿದ್ದು ನನ್ನ ಬಗ್ಗೆ ಯಾರೇ ಮಾತನಾಡಿದ್ರು ಮಾತಾಡುವಾಗ ಲಗಾಮ್ ಇರಬೇಕು ನಾಲ್ಗೆಗೆ. ಕಲಬುರಗಿಯಲ್ಲಿ ಎಂತವರಿಗೆ ಟಿಕೆಟ್ ಕೊಟ್ಟಿದ್ದಾರೆ? ವಿಪಕ್ಷ ನಾಯಕ ಅಶೋಕ್ ಮಾತನಾಡಿದ್ದು ಸಂಸ್ಕೃತಿನ. ಸಿಟಿ ರವಿ ಹೆಣ್ಮಕ್ಳ ಬಗ್ಗೆ ಅವಾಚ್ಯವಾಗಿ ನಿಂದನೆ ಮಾಡ್ತಾರಲ್ಲ, ಅದು ಸರಿನಾ? ಮುನಿರತ್ನ ಜಾತಿ ನಿಂದನೆ ಮಾಡಿದ್ದಾರೆ. ಇದೇನಾ ಸಂಸ್ಕೃತಿ? ಸಾಲು ಸಾಲು ಪ್ರಶ್ನೆಗಳ ಮೂಲಕ ಪ್ರಿಯಾಂಕ್ ಖರ್ಗೆ ವಾಗ್ದಾಳಿ ನಡೆಸಿದ್ದಾರೆ. ಬಿವೈ ವಿಜಯೇಂದ್ರ ಸೇರಿ ಬಿಜೆಪಿ ನಾಯಕರಿಗೆ ಖರ್ಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಅವ್ರು ಇನ್ನೂ ಕೂಡ ಇಶ್ಯೂ ಏನು ಅಂತ ಸರಿಯಾಗಿ ಸ್ಪಷ್ಟವಾಗಿ ಹೇಳ್ತಾ ಇಲ್ಲ. ಮೊನ್ನೆ ತನಕ ಹೇಳ್ತಾ ಇದ್ರು ಪ್ರಿಯಾಂಕ್ ಖರ್ಗೆ ಅವರ ಏನು ಅವ್ರ ಮೇಲೆ ಆರೋಪ ಇದೆ, ಅವ್ರು ರಾಜೀನಾಮೆ ಕೊಡಬೇಕು ಅಂತ. ನಾನು ಬಹಳ ಸ್ಪಷ್ಟವಾಗಿ ಈಶ್ವರಪ್ಪ ಅವರ ಪ್ರಕರಣ ಮತ್ತೆ ಇಲ್ಲಿ ಬೀದರಿನ ಪ್ರಕರಣ ಬಗ್ಗೆ ಉಲ್ಲೇಖಿಸಿದ ಮೇಲೆ ಅದರ ಬಗ್ಗೆ ಪ್ರಸ್ತಾಪನೆ ಬಿಟ್ಟಿದ್ದಾರೆ. ಈಗ ತಾವು ಗಮನಿಸಬೇಕಾಗಿರೋದು ಏನಂದ್ರೆ, ಕಳೆದ ಒಂದು ವಾರ 8 ದಿನದಲ್ಲಿ ಇವರು ಹೇಗೆ ಅವರ ಬೇಡಿಕೆಗಳನ್ನ ಶಿಫ್ಟ್ ಮಾಡ್ಕೊಂಡಿದ್ದಾರೆ. ಫಸ್ಟ್ ಏನು ಹೇಳಿದ್ರು, ಇದರಲ್ಲಿ ಭ್ರಷ್ಟಾಚಾರ ನಡೆದಿದೆ, ಅದು ತನಿಖೆ ಆಗಬೇಕು, ಅದಾದ್ಮೇಲೆ ನಾನು ರಾಜೀನಾಮೆ ಕೊಡಬೇಕು, ಅದಾದ್ಮೇಲೆ ಸರ್ಕಾರನೇ ವಜಾಗೊಳಿಸ್ಬೇಕು, ಮೊನ್ನೆ ಮತ್ತೆ ಏನು ಪ್ಲೇಟ್ ಚೇಂಜ್ ಮಾಡಿ ಇದು ಹನಿ ಟ್ರ್ಯಾಪ್ ವಿಚಾರ ಆಗಿದೆ, ಸಂಚ್ ನಡೆದಿದೆ. ಅವ್ರಿಗೆ ಏನ್ ಬೇಕಂತ ಸರಿಯಾಗಿ ಅವ್ರಿಗೆ ಗೊತ್ತೇ ಇಲ್ಲ ಅಲ್ಲ. ಸ್ಪಷ್ಟವಾಗಿ ಹೇಳಿದೀವಿ ನಾವು, 8 ಜನ ಆರೋಪಿ ಇದ್ದಾರೆ. 8 ಜನ ಆರೋಪಿಗಳಲ್ಲಿ ನನ್ನ ಹೆಸರು ಇದೆಯಾ ಅಂತ ಕೇಳಿದ್ರೆ ಅದಕ್ಕೆ ಉತ್ತರ ಇಲ್ಲ. ಸುಮ್ಮನೆ ಯಾವ್ದೋ ಒಂದು 2 ಲೈನ್ ಓದ್ಬಿಟ್ಟು ಇದೆ ಅಂತ ಹೇಳ್ತಾ ಇದ್ದಾರೆ. ಹಂಗಂದ್ರೆ ಇವರೆಲ್ಲರೂ ಜೈಲಿಗೆ ಇರ್ಬೇಕಾಗಿತ್ತು ಬಿಜೆಪಿನವರು. ಮತ್ತೆ ನಾನು ಪದೇ ಹೇಳ್ತಾ ಇದ್ದೀನಿ, ನೀವು ನಾನು ಹೇಳಿದ್ರೆ ನೀವು ಮಾಧ್ಯಮದವ್ರು ನಂಬೋದು ಇಲ್ಲ, ಪ್ರಸಾರನೂ ಮಾಡೋದಿಲ್ಲ. ಏನು ಬಿಜೆಪಿ ಅವರು ಮನೆ ಒಂದು 100 ಬಾಗಿಲು ಅಂತ ಹೇಳಿ ಇವತ್ತು ಯಾರ್ಯಾರು ಬರ್ತಾ ಇದ್ದಾರೆ ಪ್ರೊಟೆಸ್ಟ್ ಕಲಬುರ್ಗಿಗೆ? ಈಗ ಒಬ್ಬ ಸರ್ಕಾರದಲ್ಲಿ ಸಚಿವರ ರಾಜೀನಾಮೆಗೆ ಒತ್ತಾಯ ಮಾಡಲಿಕ್ಕೆ ಎಷ್ಟು ಜನ ಬರ್ತಾ ಇದ್ದಾರೆ ಕೇಂದ್ರದಿಂದ? ವಿಜೇಂದ್ರ ಅವರು ಎಲ್ಲಿದ್ದಾರೆ ಇವತ್ತು? ಶಿವಮೊಗ್ಗದಲ್ಲಿದ್ದಾರೆ ಅಂತ ಕೇಳ್ಪಟ್ಟಿದ್ದೀನಿ. ಅವರ ಹಿರಿಯ ನಾಯಕರು ಎಲ್ಲಿದ್ದಾರೆ? ಕೆಲವು ಜನ ಅವರು ಬೆಳ್ಳಾರಿನಲ್ಲಿ ವಕ್ಫ್ ಇದು ಮಾಡ್ತಾ ಇದ್ದಾರೆ. ಇನ್ನ ಕೆಲವು ಜನರು ಬಾಣಂತಿಯರು ಇದು ಪ್ರೊಟೆಸ್ಟ್ ಮಾಡ್ತಾ ಇದಾರೆ. ಇನ್ನ ಕೆಲವರು ಇವಾಗ KSRTC ಮುಂದೆ ಹೋಗ್ತಾ ಇದಾರೆ ಅಂತ. ಅಂದ್ರೆ ಬಿಜೆಪಿ ಅವರು ಮನೆ ಏನಿದೆ ಅದು 3 ಬಾಗಿಲಲ್ಲ 100 ಬಾಗಿಲು ಅಂತ ತೋರಿಸ್ತಾ ಇದೆ ಇವತ್ತು. ಯತ್ನಾಳ್ ಅವರ ಏನು ಹೈಕಮಾಂಡ್ ಮಾತು ಯತ್ನಾಳ್ ಅವ್ರು ಕೇಳ್ತಾ ಇಲ್ಲ, ವಿಜೇಂದ್ರ ಅವ್ರ ಮಾತು ಯತ್ನಾಳ್ ಕೇಳ್ತಾ ಇಲ್ಲ, ಅಶೋಕ್ ಅವರು ವಿಜೇಂದ್ರ ಮಾತು ಕೇಳ್ತಾ ಇಲ್ಲ, ನಿಮ್ಮ ವಿಜೇಂದ್ರ ಅವ್ರ ಮಾತು ಯಾರು ಕಿಮ್ಮತ್ ಕೊಡ್ತಾ ಇಲ್ಲ, ನಾರಾಯಣ ಸ್ವಾಮಿ ಅವರು ಆಟನ್ ಕೊಟ್ಟು ಲೇಖಕ್ಕೆ ಇದ್ದಾರೆ. ಸೊ ಹಾಗಾಗಿ ಯಾರು ಕೂಡ ಇಲ್ಲಿ ಒಂದು ಸಮಗ್ರವಾಗಿ ಏನಾಗಬೇಕು ಏನಾಗ್ತಾ ಇದೆ ಅಂತ ಜನರಿಗೂ ತಿಳಿಸೋರಿಲ್ಲ. ಬಿಜೆಪಿನ ಪಾರ್ಟಿದಲ್ಲೂ ಕೂಡ ಅವ್ರಿಗೆ ಏನ್ ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಹೇಳ್ದಂಗೆ ಅವ್ರು ಇನ್ನೂ ಕೂಡ ಇಶ್ಯೂ ಏನು ಅಂತ ಸರಿಯಾಗಿ ಸ್ಪಷ್ಟವಾಗಿ ಹೇಳ್ತಾ ಇಲ್ಲ. ಮೊನ್ನೆ ತನಕ ಹೇಳ್ತಾ ಇದ್ರು ಪ್ರಿಯಾಂಕ್ ಖರ್ಗೆ ಅವರ ಏನು ಅವ್ರ ಮೇಲೆ ಆರೋಪ ಇದೆ, ಅವ್ರು ರಾಜೀನಾಮೆ ಕೊಡಬೇಕು ಅಂತ. ನಾನು ಬಹಳ ಸ್ಪಷ್ಟವಾಗಿ ಈಶ್ವರಪ್ಪ ಅವರ ಪ್ರಕರಣ ಮತ್ತೆ ಇಲ್ಲಿ ಬೀದರಿನ ಪ್ರಕರಣ ಬಗ್ಗೆ ಉಲ್ಲೇಖಿಸಿದ ಮೇಲೆ ಅದರ ಬಗ್ಗೆ ಪ್ರಸ್ತಾಪನೆ ಬಿಟ್ಟಿದ್ದಾರೆ. ಈಗ ತಾವು ಗಮನಿಸಬೇಕಾಗಿರೋದು ಏನಂದ್ರೆ, ಕಳೆದ
ಒಂದು ವಾರ 8 ದಿನದಲ್ಲಿ ಇವರು ಹೇಗೆ ಅವರ ಬೇಡಿಕೆಗಳನ್ನು ಶಿಫ್ಟ್ ಮಾಡ್ಕೊಂಡಿದ್ದಾರೆ. ಫಸ್ಟ್ ಏನು ಹೇಳಿದ್ರು, ಇದರಲ್ಲಿ ಭ್ರಷ್ಟಾಚಾರ ನಡೆದಿದೆ, ಅದು ತನಿಖೆ ಆಗಬೇಕು, ಅದಾದಮೇಲೆ ನಾನು ರಾಜೀನಾಮೆ ಕೊಡಬೇಕು, ಅದಾದಮೇಲೆ ಸರ್ಕಾರನೇ ವಜಾಗೊಳಿಸ್ಬೇಕು, ಮತ್ತೆ ಮೊನ್ನೆ ಮತ್ತೆ ಏನು ಪ್ಲೇಟ್ ಚೇಂಜ್ ಮಾಡಿ ಇದು ಹನಿ ಟ್ರ್ಯಾಪ್ ವಿಚಾರ ಆಗಿದೆ, ಸಂಚ್ ನಡೆದಿದೆ. ಅವ್ರಿಗೆ ಏನು ಬೇಕಂತ ಸರಿಯಾಗಿ ಅವ್ರಿಗೆ ಗೊತ್ತೇ ಇಲ್ಲ ಅಲ್ಲ. ಸ್ಪಷ್ಟವಾಗಿ ಹೇಳಿದ್ದೀವಿ ನಾವು, 8 ಜನ ಆರೋಪಿ ಇದ್ದಾರೆ, 8 ಜನ ಆರೋಪಿಗಳಲ್ಲಿ ನನ್ನ ಹೆಸರು ಇದೆಯಾ ಅಂತ ಕೇಳಿದ್ರೆ ಅದಕ್ಕೆ ಉತ್ತರ ಇಲ್ಲ. ಸುಮ್ಮನೆ ಯಾವುದೋ ಒಂದು 2 ಲೈನ್ ಓದ್ಬಿಟ್ಟು ಇದೆ ಅಂತ ಹೇಳ್ತಾ ಇದ್ದಾರೆ. ಹಂಗಂದ್ರೆ ಇವರೆಲ್ಲರೂ ಜೈಲಿಗೆ ಇರಬೇಕಾಗಿತ್ತು ಬಿಜೆಪಿನವರು. ಮತ್ತೆ ನಾನು ಪದೇ ಹೇಳ್ತಾ ಇದ್ದೀನಿ, ನೀವು ಹೇಳಿದ್ರೆ ನೀವು ಮಾಧ್ಯಮದವ್ರು ಪ್ರತಿಭಟನೆಯನ್ನ ಮಾಡೋದಿಲ್ಲ. ಮಾಡ್ತಾ ಇದ್ದಾರೆ ಕಲಬುರಗಿಯಲ್ಲಿ. ಎತ್ತ ಪ್ರತಿಭಟನೆಗೆ ಮುಂದಾದ ಕೇಸರಿ ಕಲಿಗಳಿಗೆ ಖರ್ಗೆ ಸಾಲು ಪ್ರಶ್ನೆ ಕೇಳಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಬಸವರಾಜ್. ಲೈವ್ ನಿಂದ ಜಾಯಿನ್ ಆಗ್ತಾ ಇದ್ದಾರೆ ನ್ಯೂಸ್ ಡೆಸ್ಕ್ ನಲ್ಲಿ. ಪ್ರತಿಭಟನೆಗೆ ಬಸವರಾಜ್, ಒಂದು ಕಡೆ ಕೇಸರಿ ಕಲಿಗಳು ಮುಂದಾಗಿದ್ದಾರೆ, ಕಲಬುರಗಿಯಲ್ಲಿ ಇವತ್ತು ಹೋರಾಟವನ್ನ ನಡೆಸ್ತಾ ಇದ್ದಾರೆ. ಅವರಿಗೆಲ್ಲೋ ಐಟಿಬಿಟಿ ಮಿನಿಸ್ಟರ್ ಕಿಡಿಕಾರಿದ್ದಾರೆ. ಸದ್ಯದ ಅಪ್ಡೇಟ್ಸ್ ಏನ್ ಸಿಗ್ತದೆ ಬಸವರಾಜ್? ಬಸವರಾಜ್, ಒಂದ್ ಕಡೆ ಪ್ರತಿಭಟನೆಗೆ ಇವತ್ತು ಕೇಸರಿ ಕಲಿಗಳು ಮುಂದಾಗಿರೋದು, ಖರ್ಗೆ ನಿವಾಸವನ್ನ ಮುತ್ತಿಗೆ ಹಾಕ್ತೀವಿ ಅಂತ ಅವರಿಗೆ ಸರಿಯಾಗಿ ಕೌಂಟರ್ ಕೊಟ್ಟಿದ್ದಾರೆ. ಖರ್ಗೆ ಏನೆಲ್ಲ ಹೇಳಿದ್ರು? ಪವಿತ್ರ, ಈಗಾಗಲೇ ಏನು ಗುತ್ತಿಗೆದಾರ ಸಚಿನ್ ಅವರ ಆತ್ಮಹತ್ಯೆ ಪ್ರಕರಣ ದಿನಕ್ಕೊಂದು ತಿರುವು ಕೂಡ ಪಡೆದುಕೊಳ್ತಾ ಇದೆ. ಈಗಾಗಲೇ ಬಿಜೆಪಿಯ ನಾಯಕರು ಒಂದ್ ಕಡೆ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡಲಿಕ್ಕೆ ಕೂಡ ಈಗಾಗಲೇ ಮುಂದಾಗಿರ್ತಕ್ಕಂಥದ್ದು. ಕಲಬುರಗಿಯಲ್ಲಿ ಸಚಿವ ಪ್ರಿಯಾಂಕಾ ಖರ್ಗೆ ಅವರ ಒಂದು ನಿವಾಸಕ್ಕೆ ಮುತ್ತಿಗೆ ಹಾಕುವಂತ ಒಂದು ಪ್ರತಿಭಟನಾ ಬೃಹತ್ ಕಾರ್ಯಕ್ರಮವನ್ನು ಕೂಡ ಇವತ್ತು ಹಮ್ಮಿಕೊಂಡಿದ್ದಾರೆ. ಈಗಾಗಲೇ ಆರ್ ಅಶೋಕ್ ಅವರಾಗಿರ್ಬೋದು, CT ರವಿ ಆಗಿರ್ಬೋದು, ಸಾಕಷ್ಟು ಬಿಜೆಪಿ ನಾಯಕರು ಕಲಬುರಗಿಯಲ್ಲಿ ಇರ್ತಕ್ಕಂಥದ್ದು. ಇತ್ತ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಿಯಾಂಕಾ ಖರ್ಗೆ ಅವರು ಕೂಡ ಒಂದಿಷ್ಟು ಬಿಜೆಪಿ ನಾಯಕರ ವಿರುದ್ಧ ವಾಗ್ದಾಳಿ ಕೂಡ ನಡೆಸಿರ್ತಕ್ಕಂಥ ಏನು ಈಗಾಗಲೇ ಒಂದ್ ಕಡೆ ಏನು ಗುತ್ತಿಗೆದಾರರಾಗಿರ್ತಕ್ಕಂಥ ಸಚಿನ್ ಅವರ ಒಂದು ಪತ್ನಿ ಏನಿದ್ದಾರೆ ಅವರು ಕೇಂದ್ರ ಪ್ರಧಾನಮಂತ್ರಿಗಳಿಗೆ ಮತ್ತೆ ಕೇಂದ್ರ ಗೃಹ ಸಚಿವರಿಗೆ ಪತ್ರ ಬರಿತೇನೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಮಾತನಾಡಿದ್ದಾರೆ. ಅಂದ್ರೆ ಈಗಾಗಲೇ ಅದು CID ತನಿಖೆ ನಡೀತಾ ಇದೆ, ಪಾರದರ್ಶಕವಾಗಿ ಕೂಡ ನಡೀತಾ ಇದೆ. ಹಾಗಾಗಿ ಆ ತನಿಖೆ ಆದ್ಮೇಲೆ ಯಾರು ಇದರಲ್ಲಿ ಭಾಗಿಯಾಗಿದ್ರು, ಯಾರೆಲ್ಲ ಅಪರಾಧಿಗಳು ಅನ್ನುವಂಥದ್ದು ಗೊತ್ತಾಗುತ್ತೆ ಅನ್ನುವಂಥ ಮಾತನ್ನು ಕೂಡ ಹೇಳಿರ್ತಕ್ಕಂಥದ್ದು. ಇತ್ತ ಬಿಜೆಪಿ ನಾಯಕರ ಏನ್ ನಿರಂತರವಾಗಿರ್ತಕ್ಕಂಥ ಪ್ರತಿಭಟನೆ ಏನಿದೆ ಮತ್ತೆ ರಾಜೀನಾಮೆಗೆ ಆಗ್ರಹ ಏನಿದೆ, ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಬಿಜೆಪಿಯಲ್ಲಿ ಎಷ್ಟು ಒಂದು ಪ್ರಕರಣಗಳನ್ನ CBIಗೆ ಕೊಟ್ಟಿದ್ದಾರೆ. PSI ಹಗರಣವನ್ನು ಕೊಟ್ರ, ಗಂಗಾ ಕಲ್ಯಾಣ ಹಗರಣವನ್ನು ಕೊಟ್ರ, ಅವರ ಸರ್ಕಾರದ ಅವಧಿಯಲ್ಲಿ ಇರ್ತಕ್ಕಂಥ ಪ್ರಕರಣಗಳನ್ನ CBI ಇವರೇ ಬಿಜೆಪಿ ಅವರು ಕೊಟ್ರ ಅನ್ನುವಂತಹ ಪ್ರಶ್ನೆಯನ್ನು ಕೂಡ ಮಾಡಿರ್ತಕ್ಕಂಥದ್ದು. ಇನ್ನು ಪ್ರಮುಖವಾಗಿ ಏನು ಈಗಾಗಲೇ ಬಿಜೆಪಿ ನಾಯಕರು ಏನು ನನ್ನನ್ನ ಒಂದು ರಾಜೀನಾಮೆ ಕೇಳ್ತಾ ಇದ್ದಾರೆ, ನನ್ನ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಒಂದ್ ಕಡೆ ಏನು ಈಗಾಗಲೇ ಮುನಿರತ್ನ ಅವರ ಜಾತಿ ನಿಂದನೆ ಕೇಸ್ ಇದೆ, ಮತ್ತೆ CT ರವಿ ಅವರು ಹೆಣ್ಮಕ್ಳ ಬಗ್ಗೆ ಅವಾಚ್ಯ ಒಂದು ಶಬ್ದಗಳಿಂದ ಒಂದು ಪದಗಳ ಉಪಯೋಗ ಮಾಡಿದ್ದಾರೆ. ಅವರ ವಿರುದ್ಧವಾಗಿ ಏನ್ ಬಿಜೆಪಿ ನಾಯಕರು ಕ್ರಮ ಕೈಗೊಂಡಿದ್ದಾರೆ, ನನ್ನ ಬಗ್ಗೆ ಮಾತನಾಡುವಾಗ ನನ್ನ ಬಗ್ಗೆ ನನ್ನ ರಾಜೀನಾಮೆ ಕೇಳುವಂತ ನಿಟ್ಟಿನಲ್ಲಿ ಅವರು ಒಂದಿಷ್ಟು ನ್ಯಾಲ್ಗೆ ಹಿಡಿತದಲ್ಲಿ ಇಟ್ಕೊಂಡು ಮಾತಾಡ್ಲಿ ಅನ್ನುವಂತ ರೀತಿಯಲ್ಲಿ ಕೂಡ ಸಾಕಷ್ಟು ವಾಗ್ದಾಳಿ ಕೂಡ ನಡೆಸಿರ್ತಕ್ಕಂಥದ್ದು. ಮತ್ತೆ ಈಗಾಗಲೇ ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ವಿಜೇಂದ್ರ ಅವರು ಕೂಡ ಒಂದ್ ಕಡೆ ಪ್ರಿಯಾಂಕಾ ಖರ್ಗೆ ಅವರು ಸುಪಾರಿ ಕೊಟ್ಟಿದ್ದಾರೆ ಅನ್ನುವಂತ ಆರೋಪವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಒಂದ್ ಕಡೆ ವಿಜೇಂದ್ರ ಅವರ ವಿರುದ್ಧವಾಗಿ ಕೂಡ ಸಾಕಷ್ಟು ಆಕ್ರೋಶವನ್ನ ಸಚಿವ ಪ್ರಿಯಾಂಕಾ ಖರ್ಗೆ ಅವರು ಕೂಡ ವ್ಯಕ್ತಪಡಿಸಿರ್ತಕ್ಕಂಥದ್ದು. ಯಾಕಂದ್ರೆ ಒಂದ್ ಕಡೆ ಅವರ ತಂದೆ ಆಗಿರ್ತಕ್ಕಂಥವ್ರು ಕೂಡ ಅವ್ರ ಮೇಲೆ ಯಾವ ರೀತಿ ಪ್ರಕರಣ ಇದೆ ಅಂತಕ್ಕಂಥದ್ದು ಕೂಡ ಪರಿಗಣನೆ ತೆಗೆದುಕೊಳ್ಬೇಕಾಗುತ್ತೆ. ಮತ್ತೆ ಪ್ರಮುಖವಾಗಿ ಅವರು ಒಂದ್ ಕಡೆ ಯಾವ ರೀತಿಯಾಗಿ ರಾಜಕಾರಣ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಗೊತ್ತು. ಅವರು ರಾಜ್ಯಾಧ್ಯಕ್ಷರು ಅನ್ನುವಂತ ಕಾರಣದ ಹಿನ್ನೆಲೆಯಲ್ಲಿ ನಾವು ಅವರಿಗೆ ಮರ್ಯಾದೆ ಕೊಡ್ತೇವೆ ಅನ್ನುವಂತ ರೀತಿಯಲ್ಲಿ ಅವ್ರು ಏನ್ ಬೇಕಾದ್ರೂ ಮಾತನಾಡಿದ್ರೆ ನಾವು ಸಹಿಸೋಕ್ಕಾಗಲ್ಲ. ಹಾಗಾಗಿ ಅವರಲ್ಲಿರ್ತಕ್ಕಂಥ ಹುಳುಕನ್ನ ಮೊದಲು ಮುಚ್ಚಿಕೊಳ್ಳಿ. ನನ್ನ ಯಾವುದೇ ರೀತಿ ಈ ಪ್ರಕರಣದಲ್ಲಿ ನನ್ನ ಹೆಸರು ಕೂಡ ಉಲ್ಲೇಖ ಇಲ್ಲ, ನಾನು ಯಾರೇ ಕೂಡ ಇಲ್ಲಿ ಹಸ್ತಕ್ಷೇಪ ಕೂಡ ಇಲ್ಲ. ಹಾಗಾಗಿ ಸಮಗ್ರವಾಗಿ ತನಿಖೆ ಆಗಲಿ, ನಾವು ಪಾರದರ್ಶಕವಾಗಿ ತನಿಖೆ ಮಾಡಿಸ್ತಾ ಇದ್ದೇವೆ. ತನಿಖೆ ಆದ ಬಳಿಕ ಯಾರು ಇದರಲ್ಲಿ ಅಪರಾಧಿಗಳು ಅಂತಕ್ಕಂಥದ್ದು ಗೊತ್ತಾಗುತ್ತೆ. ಸುಖ ಸುಮ್ಮನೆ ಇವರು ರಾಜಕೀಯವಾಗಿರ್ತಕ್ಕಂಥ ನನ್ನ ವಿರುದ್ಧವಾಗಿ ಪ್ರತಿಭಟನೆ ಮಾಡೋಕೆ ಹೋದ್ರೆ ನಾ ಯಾವುದೇ ಕಾರಣಕ್ಕೂ ಕೂಡ ಬಗ್ಗೋದಿಲ್ಲ ಅನ್ನುವಂಥ ಮಾತನ್ನು ಕೂಡ ಸಚಿವ ಪ್ರಿಯಾಂಕಾ ಖರ್ಗೆ ಅವರು ಬಿಜೆಪಿ ನಾಯಕರ ಪ್ರತಿಭಟನೆಗೆ ಮತ್ತೆ ಬಿಜೆಪಿ ನಾಯಕರ ಆರೋಪಗಳಿಗೆ ಸಾಕಷ್ಟು ಒಂದ್ ಕಡೆ ಕಿಡಿಕಾರಿರ್ತಕ್ಕಂಥದ್ದು. ಪವಿತ್ರ, ಬಸವರಾಜ್, ನೀವೇ ಹೇಳ್ದಂಗೆ ಪ್ರತಿ ಬಾರಿ ಕೂಡ ಅವ್ರು ಹೇಳಿದ್ದಾರೆ, ನಾನಂತೂ ರಾಜೀನಾಮೆ ಕೊಡಲ್ಲ, ಇಲ್ಲಿ ನನ್ನ ಮಿಸ್ಟೇಕೇ ಇಲ್ಲ, ನನ್ನ ಹೆಸರು ಕೂಡ ಅವ್ರು ಉಲ್ಲೇಖ ಮಾಡಿಲ್ಲ ಅಂತ. ಆದ್ರೂ ಕೂಡ ಎಲ್ಲೋ ಕೇಸರಿ ಕಲಿಗಳು ನಾವಂತೂ ರಾಜೀನಾಮೆಯನ್ನ ಪಡೆದೇ ತೀರ್ಕೊಳ್ಬೇಕು. ಯಾಕಂದ್ರೆ ಕಾಂಗ್ರೆಸ್ ನಲ್ಲಿ ಬರೀ ಇದೇ ಆಗೋಯ್ತು, ಗುತ್ತಿಗೆದಾರರ ಆತ್ಮಹತ್ಯೆ ಮಾಡ್ಕೊಳ್ತಾರೆ, ಇವ್ರ ಹೆಸರು ಬರ್ದಿಡ್ತಾರೆ, ಅಲ್ಲೆಲ್ಲೋ ಬೇರೆ ಬೇರೆ ಅಕ್ರಮಗಳನ್ನ ನಡೆಯುತ್ತೆ ಅಂತ ನೇರಾನೇರವಾಗಿ ಚಾಟಿ ಬೀಸ್ತಾ ಇದ್ದಾರೆ. ಬಟ್ ಎಲ್ಲೋ ಅವ್ರ ಪ್ರತಿಭಟನೆಗೆ ಒಂದು ತಣ್ಣೀರೆರಚೋ ಕೆಲಸ ಕೂಡ ಅಲ್ಲಿ ಕಾರ್ಯಕರ್ತರಿಂದನೂ ಕೂಡ ಆಯ್ತು ಅಂತ ಹೇಳ್ಬೋದು ಬಸವರಾಜ್.
ಪವಿತ್ರ ಒಂದ್ ಕಡೆ ಏನು ಬಿಜೆಪಿ ನಾಯಕರು ಸಚಿವ ಪ್ರಿಯಾಂಕಾ ಖರ್ಗೆ ಅವರ ಒಂದು ನಿವಾಸಕ್ಕೆ ಮುತ್ತಿಗೆ ಹಾಕ್ತೇವೆ, ಪ್ರತಿಭಟನೆ ಮಾಡ್ತೇವೆ ಅನ್ನುವಂತ ರೀತಿ ಕೂಡ ಏನು ಅವರು ಘೋಷಣೆ ಮಾಡಿದ್ರು. ಆ ಒಂದು ಸಂದರ್ಭದಲ್ಲಿ ಸಚಿವ ಪ್ರಿಯಾಂಕಾ ಖರ್ಗೆ ಅವರು ಹೇಳಿದ್ರು, ಬಿಜೆಪಿ ನಾಯಕರು ಏನೇ ಬೊಬ್ಬೆ ಹೊಡೆದ್ರು ಸಹಿತ ನಾನು ರಾಜೀನಾಮೆ ಕೊಡೋದಿಲ್ಲ, ಅವರು ಮುತ್ತಿಗೆ ಹಾಕ್ಲಿಕ್ಕೆ ಬರಲಿ, ಅವ್ರಿಗೆ ನಾವು ತಿಂಡಿ ಕಾಫಿ ಟೀ ಎಲ್ಲವನ್ನು ಕೂಡ ನಾವೇ ಅರೇಂಜ್ ಮಾಡ್ತೀವಿ, ಅವ್ರ ಏನು ಪ್ರತಿಭಟನೆಗೆ ಮುತ್ತಿಗೆ ಹಾಕ್ಲಿಕ್ಕೆ ಏನ್ ಬರ್ತಾರೆ ನಾವು ಸ್ವಾಗತ ಮಾಡ್ತೀವಿ ಅನ್ನುವಂತ ಮಾತನ್ನು ಕೂಡ ಸಚಿವ ಪ್ರಿಯಾಂಕಾ ಖರ್ಗೆ ಅವರು ಹೇಳಿದ್ರು. ಅದರಂತೆ ಇವತ್ತು ಬಿಜೆಪಿ ನಾಯಕರು ಕಲಬುರಗಿ ಜಿಲ್ಲೆಯಲ್ಲಿ ಇರ್ತಕ್ಕಂಥದ್ದು ಆರ್ ಅಶೋಕ್ ಅವರಾಗಿರ್ಬೋದು, ಸಿ.ಟಿ. ರವಿ ಅವರಾಗಿರ್ಬೋದು, ಮತ್ತೆ ಚಲವಾದಿ ನಾರಾಯಣ ಸ್ವಾಮಿ ಆಗಿರ್ಬೋದು, ಸಾಕಷ್ಟು ಬಿಜೆಪಿ ನಾಯಕರು ಕೂಡ ಈಗ ಕಲಬುರಗಿಯಲ್ಲಿ ಕೂಡ ಇರ್ತಕ್ಕಂಥದ್ದು ಅವರು ಪ್ರಿಯಾಂಕಾ ಖರ್ಗೆ ಅವ್ರ ನಿವಾಸಕ್ಕೆ ಮುತ್ತಿಗೆ ಹಾಕುವಂತ ಪ್ರಯತ್ನ ಕೂಡ ಮುಂದಾಗ್ತಾರೆ. ಹೀಗಾಗಿ ಮುಂಚಿತವಾಗಿ ಬಿಜೆಪಿ ನಾಯಕರು ಬರೋಕ್ಕಿಂತ ಮುಂಚಿತವಾಗಿ ಅಲ್ಲಿ ಪ್ರಿಯಾಂಕಾ ಖರ್ಗೆ ಅವರ ಕಾರ್ಯಕರ್ತರು ಮತ್ತೆ ಅವರ ಆಪ್ತರು ಅವರ ನಿವಾಸದ ಬಳಿ ಎಳನೀರು ಮತ್ತೆ ಟೀ ಕಾಫಿ ತಿಂಡಿ ವ್ಯವಸ್ಥೆ ಎಲ್ಲವನ್ನು ಕೂಡ ಮಾಡಿದ್ದಾರೆ ಅನ್ನುವಂಥದ್ದು ಕೂಡ ಸಾಕಷ್ಟು ಒಂದ್ ಕಡೆ ಅಂದ್ರೆ ಬಿಜೆಪಿ ನಾಯಕರು ಬರುವಂತ ನಿಟ್ಟಿನಲ್ಲಿ ಅವರಿಗೆ ಒಂದಿಷ್ಟು ಟಕ್ಕರ್ ಕೊಡ್ಲಿಕ್ಕೆ ಪ್ರಿಯಾಂಕಾ ಖರ್ಗೆ ಅವರು ಮುಂದಾಗ್ತಾ ಇದ್ದಾರೆ. ಅವರ ಆಪ್ತರು ಕೂಡ ಈಗಾಗಲೇ ಒಂದ್ ರೀತಿ ನಾವು ಸ್ವಾಗತ ಮಾಡ್ತೇವೆ ಅವರ ಪ್ರತಿಭಟನೆಗೆ, ಅಂದ್ರೆ ಈ ಪ್ರತಿಭಟನೆಗೆ ಇದು ರಾಜಕೀಯವಾಗಿರ್ತಕ್ಕಂಥ ಪ್ರತಿಭಟನೆ, ಈ ಪ್ರಕರಣದಲ್ಲಿ ಪ್ರಿಯಾಂಕಾ ಖರ್ಗೆ ಅವರ ಪಾತ್ರ ಏನು ಇಲ್ಲ ಅನ್ನುವಂಥದ್ದನ್ನ ಬಿಂಬಿಸುವಂತ ಪ್ರಯತ್ನಕ್ಕೆ ಪ್ರಿಯಾಂಕಾ ಖರ್ಗೆ ಅವರು ಕೂಡ ಒಂದಿಷ್ಟು ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಬಿಜೆಪಿ ನಾಯಕರ ಅವರ ಒಂದು ಅವಧಿಯಲ್ಲಿ ಇರ್ತಕ್ಕಂಥ ಪ್ರಕರಣಗಳನ್ನ ಎಷ್ಟು ಸಿಬಿಐ ಕೊಟ್ಟರು, ಮತ್ತೆ ಅವರು ಬಿಜೆಪಿ ನಾಯಕರು ಇರ್ತಕ್ಕಂಥವ್ರ ಮೇಲೆ ಪ್ರಕರಣಗಳಿದ್ದಂತ ಸಂದರ್ಭದಲ್ಲಿ ಅವ್ರ ಮೇಲೆ ಏನು ಕ್ರಮ ಕೈಗೊಂಡಿದ್ದಾರೆ, ಅವರು ರಾಜೀನಾಮೆ ಕೊಟ್ಟಿದ್ದಾರೆ, ಇವೆಲ್ಲವೂ ಕೂಡ ಪ್ರತಿದಿನವೂ ಕೂಡ ಒಂದಿಷ್ಟು ಮಾಧ್ಯಮ ಮುಂದೆ ಹೇಳಿಕೆ ಕೊಡೋ ಮುಖಾಂತರ ಒಂದು ಟಕ್ಕರನ್ನ ಕೊಡ್ತಾ ಇದ್ದಾರೆ. ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ಪ್ರತಿಭಟನೆ ಮಾಡಲಿಕ್ಕೆ ಮುಂದಾಗಿರ್ತಕ್ಕಂಥ ಬಿಜೆಪಿ ನಾಯಕರಿಗೆ ಕೂಡ ಈ ಎಳ್ನೀರು ಮತ್ತೆ ಈ ರೀತಿ ತಿಂಡಿ ಕಾಫಿ ವ್ಯವಸ್ಥೆ ಮಾಡೋ ಮುಖಾಂತರ ಪ್ರತಿಭಟನೆಗೆ ಒಂದು ಟಕ್ಕರ್ ಕೊಡುವಂತ ಪ್ರಯತ್ನಕ್ಕೂ ಕೂಡ ಪ್ರಿಯಾಂಕಾ ಖರ್ಗೆ ಅವರು ಮುಂದಾಗಿರ್ತಕ್ಕಂಥದ್ದು.